ಸದ್ಯ ಜೆನ್ಸಿಗಳ ಸಿಂಬಲ್ ಅನ್ನೋ ಹಾಗಾಗಿದೆ ಜಿರಳೆ ಪಾರ್ಟಿ. ಆ ಪಾರ್ಟಿಯಲ್ಲಿ ಇರುವಂತಹ ಜೆನ್ಸಿ ಜಿರಳೆಗಳನ್ನು ಸೆಳೆಯೋಕೆ ಕಾಂಗ್ರೆಸ್ ಪಕ್ಷದಲ್ಲೊಂದು ತಂತ್ರ ಸಿದ್ಧವಾಗಿರೋದು ನಮ್ಮ ಗೋವಿಂದಣ್ಣನ ಕಣ್ಣಿಗೆ ಬಿದ್ದಿದೆ. ಅದೇ ಕೈಯಲ್ಲೇ ಜಿರಳೆ ಹಿಡಿಯುವಂತಹ ತಂತ್ರ ನೋಡ್ಕೊಂಬ. ಎಲ್ರೂ ಜೆನ್ಸಿ ಅನ್ಕೊಂಡು ಹೊರಟ್ರೆ ನಮ್ಮನ್ ಕೇಳೋರು ಯಾರು? ಅದೇನೋ ಜಿರಳೆ ಅಂತೆ, ಪಾರ್ಟಿ ಅಂತೆ, ಎಲೆಕ್ಷನ್ ಅಂತೆ. ಯಾರಾದ್ರೂ ಜಿರಳೆ ಹೆಸರಲ್ಲಿ ಪಾರ್ಟಿ ಮಾಡ್ತಾರ? ಅವ್ರ ಕತೆ ಬಿಡಿ. ಇವರು ಈ ಕಿರಿ ಪೀಳಿಗೆನ ಇಟ್ಕೊಂಡು ಚುನಾವಣೆ ಮಾಡ್ತೀವಿ ಅಂತ ಏನಾದ್ರೂ ಚಿತಾವಣೆ ಮಾಡದೇ ಇದ್ರೆ ಸಾಕು ಅಂತ ಉಪದೇಶ ಮಾಡೋ ರೀತಿ ಮಾತಾಡ್ತಾ ಬಂದ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಏನ್ ಹೇಳ್ತಿದ್ದೀರಾ ನೀವು? ಯಾವ ಕಿರಿ ಪೀಳಿಗೆ, ಯಾವ ಪಾರ್ಟಿ, ಏನ್ ಎಲೆಕ್ಷನ್ನು? ಹೆಂಗೋ ಜಿರಳೆ ಹಾವಳಿ ಕಮ್ಮಿ ಆಯ್ತು, ಉಸ್ಸಪ್ಪ ಅಂತಿದ್ದೀರಿ. ಆಗ್ಲೇ ನೀವು ಮತ್ತೇನೋ ಕಿರಿಪೀಳಿಗೆ ಎಲೆಕ್ಷನ್ನು ಅಂತಿದ್ದೀರಿ. ಅದೇನ್ ಕತೆ ಬಿಡಿಸಿ ಹೇಳಿ ಗೋವಿಂದಣ್ಣ ಅಂತ ಕೇಳಿದಾಗ ಬಾಯಿ ಬಿಟ್ರು ನೋಡಿ ಜಿರಳೆ ಹಿಡಿಯೋ ಕೈ ಚಳಕದ ಕತೆ. ವಿಷಯ ಏನಪ್ಪಾ ಅಂದ್ರೆ, ಸದ್ಯ ಕಾಂಗ್ರೆಸ್ ಪಾರ್ಟಿಲಿ ಎಲ್ಲಿ ನೋಡಿದ್ರು ಯಂಗ್ ಅನ್ನೋ ಮಾತು. ಅದೇನ್ ಯಂಗು, ಹಂಗೂ ಹಿಂಗೂ ನೋಡೇ ಬಿಡೋಣ ಅಂತ ಹಂಗೆ ಕೈ ಪಾರ್ಟಿ ಅಂಗಳದ ಕಡೆ ಹೊರಳಿದಾಗ ಅಲ್ಲಿ ಕಿವಿಗೆ ಬಿದ್ದಿದ್ದೇನಪ್ಪ ಅಂದ್ರೆ, ಸ್ವತಃ ರಾಹುಲ್ ಗಾಂಧಿ ಪಕ್ಷದ ನಾಯಕರಿಗೆಲ್ಲ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದೇನಪ್ಪ ಅಂದ್ರೆ, ಅದೆಂಗ್ ಮಾಡ್ತಿರೋ ಗೊತ್ತಿಲ್ಲ, ಆದ್ರೆ ಎಲ್ಲಾ ಕಡೆ ಹೆಂಗಿರ್ಬೇಕು. ಪಕ್ಷದ ಸಂಘಟನೆಯಲ್ಲೂ ಹೆಂಗು, ಎಲೆಕ್ಷನ್ನಲ್ಲೂ ಹೆಂಗು, ಕಡೆಗೆ ಸಂಪುಟದಲ್ಲೂ ಹೆಂಗು ಅನ್ನೋ ಹಂಗೆ ಹೇಳಿದ್ದಾರೆ ಅನ್ನೋದು ದಿಲ್ಲಿಯ ಕೋಟ್ಲಾ ಮಾರ್ಗದ ಕಚೇರಿ ಮೂಲಗಳ ಖಚಿತ ಮಾಹಿತಿ. ಸರಿ, ಈಗ ಈ ಯಂಗ್ ಕಾನ್ಸೆಪ್ಟ್ ಅನ್ನ ಹೆಂಗಾದ್ರೂ ಇಂಪ್ಲಿಮೆಂಟ್ ಮಾಡಬೇಕಲ್ಲ. ಅದಕ್ಕೆ ಕಾಂಗ್ರೆಸ್ ಅಧಿಕಾರದಲ್ಲಿರೋ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿ ಐಡಿಯಾ ಮಾಡಿದ್ದಾರೆ. ಅದರಲ್ಲಿ ನಮ್ಮ ರಾಜ್ಯದ ನಾಯಕರು ಮಾಡಿರೋ ಪ್ಲಾನ್ ಏನಪ್ಪಾ ಅಂದ್ರೆ, ವಿದ್ಯಾರ್ಥಿ ಸಂಘದ ಚುನಾವಣೆಯನ್ನ ಮತ್ತೆ ಸ್ಟಾರ್ಟ್ ಮಾಡೋದು. ಇದಕ್ಕೋಸ್ಕರ ಈಗಾಗಲೇ ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ದಾಗಿದೆ. ಈಗ ಬರ್ತಿರೋ ಲೇಟೆಸ್ಟ್ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ, ಸದ್ಯದಲ್ಲೇ ಅದನ್ನ ಇಂಪ್ಲಿಮೆಂಟ್ ಮಾಡೋಕೆ ಪ್ಲಾನ್ ರೆಡಿ ಆಗಿದೆಯಂತೆ. ಅದೆಂಗೆ, ಅದೇನ್ ಪ್ಲಾನು ಅಂದ್ರೆ, 2005-6ರಲ್ಲಿ JM ಲಿಂಗ್ಡೋ ಕಮಿಟಿ ಕೊಟ್ಟ ರಿಪೋರ್ಟಿನ ಪ್ರಕಾರ ಎಲೆಕ್ಷನ್ ನಡೆಸಬೇಕು ಅನ್ನೋದು ಪ್ಲಾನು. ಹೆಂಗೆ ನಡೆಯುತ್ತೆ ಪಕ್ಷವಿಲ್ಲದೆ ವಿದ್ಯಾರ್ಥಿ ಚುನಾವಣೆ? ಹೇಗೆ ತಡಿತಾರೆ ಕಾಲೇಜುಗಳಲ್ಲಿ ರಾಜಕೀಯ ಚಿತಾವಣೆ? 2005ರಲ್ಲಿ ಸುಪ್ರೀಂ ಕೋರ್ಟ್ ಮಾಜಿ ಮುಖ್ಯ ಚುನಾವಣಾ ಆಯುಕ್ತ JM ಲಿಂಗ್ಡೋ ನೇತೃತ್ವದ ಸಮಿತಿ ರಚಿಸಿ ವಿದ್ಯಾರ್ಥಿ ಚುನಾವಣೆಗಳಲ್ಲಿ ಹಣಬಲ, ರಾಜಕೀಯ ಹಸ್ತಕ್ಷೇಪ, ಹಿಂಸಾಚಾರ ತಡೆಯೋ ಬಗ್ಗೆ, ಹೇಗೆ ವಿದ್ಯಾರ್ಥಿ ಚುನಾವಣೆಗಳನ್ನು ನಡೆಸಬೇಕು ಅನ್ನೋ ಬಗ್ಗೆ ಒಂದು ವರದಿ ಪಡೆದಿತ್ತು. ಆ ವರದಿ ಆಧರಿಸಿ ಈಗ ವಿದ್ಯಾರ್ಥಿ ಚುನಾವಣೆಗಳನ್ನು ಸರ್ಕಾರಿ ಕಾಲೇಜುಗಳಲ್ಲಿ ಮತ್ತೆ ಸ್ಟಾರ್ಟ್ ಮಾಡೋಕೆ ಸರ್ಕಾರ ಸಿದ್ಧ ಆಗಿದೆ ಅನ್ನೋದು ಕ್ವೀನ್ಸ್ ರೋಡಿನ ಕಚೇರಿಯ ಕುರ್ಚಿಯಲ್ಲಿ ಕುಳಿತವರ ಆಪ್ತ ಮೂಲಗಳ ಮಾಹಿತಿ. ಹಾಗೆ ನೋಡಿದ್ರೆ 1977ರಲ್ಲಿ ಬೆಂಗಳೂರು ಯೂನಿವರ್ಸಿಟಿಯ ವಿದ್ಯಾರ್ಥಿ ಚುನಾವಣೆಯನ್ನ ಅಂದಿನ ರಾಜ್ಯಪಾಲ ಗೋವಿಂದ ನಾರಾಯಣ್ ಸಿಂಗ್ ಅವರು ಬ್ಯಾನ್ ಮಾಡಿದಾಗ ಅದರಿಂದ ಬಾಧಿತರಾದವರು 1977ರಲ್ಲಿ ಅದೇ ಎಲೆಕ್ಷನ್ಗೆ ಸ್ಪರ್ಧಿಸಿದ್ದ BK ಹರಿಪ್ರಸಾದ್ ಈಗ ಮತ್ತೆ ವಿದ್ಯಾರ್ಥಿ ಚುನಾವಣೆಗಳನ್ನ ಸ್ಟಾರ್ಟ್ ಮಾಡೋಕೆ ಇವರು ಬಹಳ ಉತ್ಸುಕರಾಗಿದ್ದಾರೆ. ಆ ಮೂಲಕ ಪಕ್ಷಕ್ಕೆ ಜೆನ್ಸಿ ಸೆಳೆಯಬೇಕು ಅನ್ನೋದು ಹರಿಪ್ರಸಾದ್ ಲೆಕ್ಕಾಚಾರ. ಇದು ಕೇವಲ ರಾಜ್ಯ ಕಾಂಗ್ರೆಸ್ ಪಕ್ಷದ ಅಜೆಂಡಾ ಅಷ್ಟೇ ಅಲ್ಲ. ಅಲ್ಲಿ ತೆಲಂಗಾಣದಲ್ಲಿ CM ರೇವಂತ್ ರೆಡ್ಡಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಂಸತ್ ಹಾಗೂ ವಿಧಾನಸಭೆ ಚುನಾವಣೆಯಲ್ಲಿ 21 ವರ್ಷ ವಯಸ್ಸಿಗೆ ಯುವ ಜನರಿಗೆ ಸ್ಪರ್ಧೆ ಮಾಡೋಕೆ ಅವಕಾಶ ಕೊಡಬೇಕು ಅಂತ ಅಧಿವೇಶನದಲ್ಲೇ ನಿರ್ಣಯ ಪಾಸ್ ಮಾಡೋದಾಗಿ ಹೇಳಿದ್ದಾರೆ. ಇತ್ತ ಕರ್ನಾಟಕದಲ್ಲಿ ಸದ್ಯದಲ್ಲೇ ಸರ್ಕಾರಿ ಕಾಲೇಜುಗಳಲ್ಲಿ ಎಲೆಕ್ಷನ್ ನಡೆಸೋಕೆ ಸಿದ್ಧತೆ ನಡೆದಿದೆ. ಒಟ್ನಲ್ಲಿ ಮುಂದಿನ ಚುನಾವಣೆ ದೃಷ್ಟಿಯಿಂದ, ಪಕ್ಷದ ಸಂಘಟನೆ ದೃಷ್ಟಿಯಿಂದ ಕಾಂಗ್ರೆಸ್ ಪಾರ್ಟಿ ಜಿರಳೆ ಖ್ಯಾತಿಯ ಜೆನ್ಸಿ ಹಿಡಿಯೋಕೆ ಹೊರಟಿರೋದು ಕ್ವೀನ್ಸ್ ರೋಡಿನ ಕಚೇರಿ ಮೂಲಗಳಿಂದ ನಮ್ಮ ಒಳನೋಟಕ್ಕೆ ಕಂಡಿದೆ.